ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮೂಡಿತ ಬಿರುಕು. ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಕಷ್ಟ. ಲೋಕಸಭೆ ವಿಧಾನಸಭೆ ಚುನಾವಣೆಗಳಿಗಷ್ಟೇ ಮಾತ್ರ ಮೈತ್ರಿ ಸೀಮಿತವಾಗುತ್ತೆ. ಯಾಕಂದ್ರೆ ದೇವೇಗೌಡರು ಕೂಡ ಅದರ ಸುಳಿವನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಆಗೋದು ಕಷ್ಟ. ಹಾಗಾಗಿ ಸ್ವಂತ ಬಲದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಲಿದೆ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ವಿಜೇಂದ್ರ ಅವರ ಹೇಳಿಕೆಯ ಆಧಾರದ ಮೇಲೆ ಅವರು ಮಾತಾಡಿದ್ರು. ಈಗ ಸ್ವಂತ ಬಲದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಜೇಂದ್ರ ಅವರು ಹೇಳಿರ್ತಾರಲ್ವಾ, ಹಾಗಾಗಿನೇ ದೇವೇಗೌಡರು ಆ ಮಾತನ್ನು ಹೇಳಿದ್ರು. 2028 ಅಥವಾ ಅದಕ್ಕೂ ಮೊದಲು ಚುನಾವಣೆ ನಡೆದ್ರೆ 140 ಸ್ಥಾನ ಗೆದ್ದು ಸ್ವಂತ ಬಲದಲ್ಲಿ ಸರ್ಕಾರವನ್ನು ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ರು ವಿಜೇಂದ್ರ. ಆ ಹೇಳಿಕೆಯ ಬೆನ್ನಲ್ಲೇ ದೇವೇಗೌಡರ ಮಾತಿನಿಂದ ಅನುಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಸ್ವಂತ ಬಲದ ಮೇಲೆ ನಾವು 140 ಟಾರ್ಗೆಟ್ 140 ಮಿಷನ್ 140 ಅಂತ ಹೇಳಿದರು. ಹಂಗಾಗಿನೇ ಮತ್ತು ಜೆ ಡಿ ಎಸ್ನ ಬಿಟ್ಟರಲ್ಲ ಇವರು. ಅಲ್ಲಿ ನೋಡಿದ್ರೆ ಮೋದಿ ಮತ್ತು ದೇವೇಗೌಡರು ಚೆನ್ನಾಗಿದ್ದಾರೆ. ಕುಮಾರಸ್ವಾಮಿಯವ್ರ ಜೊತೆಗೂ ಕೂಡ ಮೈತ್ರಿ ಲೋಕಸಭೆಯಲ್ಲಿ ಕೂಡ ಆಗಿತ್ತು. 28ರ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ 28ರ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆಲ್ರೆಡಿ ಫಿಕ್ಸ್ ಆಗಿತ್ತು. ಆದರೆ ಇವ್ರ್ಯಾಕೆ ಹಿಂಗೆ ಹೇಳಿದರು, ನಮ್ಮ ಜೊತೆ ಬರೋದಿಲ್ವಾ? ಈ ರೀತಿಯ ಅನುಮಾನಗಳು ಕೂಡ ಕಾರ್ಯಕರ್ತ ವಲಯದಲ್ಲಿ ಜೋರಾಗಿತ್ತು. ಜೆಡಿಎಸ್ ಜೊತೆಗಿನ ಮೈತ್ರಿಯಲ್ಲಿ ಬಿರುಕು ಬಗ್ಗೆ ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವೇ ನಂಬರ್ಗಳಿಂದ ಬಿಜೆಪಿ ಸ್ಪಷ್ಟ ಬಹುಮತದಿಂದ ವಂಚಿತವಾಗಿತ್ತು. ಅಂದರೆ ಲಾಸ್ಟ್ ಎಲೆಕ್ಷನ್ ಬಗ್ಗೆ ಹೇಳಿರುವುದವರು. ಹಿಂದಿನ ಚುನಾವಣೆಗಳ ಫಲಿತಾಂಶವೇ ಇದಕ್ಕೆ ಸಾಕ್ಷಿಯಾಗಿದೆ. ಹಿರಿಯರ ನಿರ್ಧಾರಕ್ಕೆ ನಾವು ಸದಾ ಬದ್ಧ ಅಂತ ವಿಜೇಂದ್ರ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ. ಕಾರ್ಯಕರ್ತರ ಆಕಾಂಕ್ಷೆಯಂತೆ ಅಧ್ಯಕ್ಷನಾಗಿ ಮಾತನಾಡುವುದು ನನ್ನ ಕರ್ತವ್ಯ. ಎಚ್ ಡಿ ದೇವೇಗೌಡರು ನಿನ್ನೆ ಮಾತನಾಡಿರುವುದು ಸಂತೋಷ ಇದೆ. ಮೈತ್ರಿ ಬಗ್ಗೆ ಹೈಕಮಾಂಡ್ ಮಾತು ಕೇಳ್ತೇವೆ, ಇದರಲ್ಲಿ ಗೊಂದಲ ಇಲ್ಲ. ಅಂತಿಮವಾಗಿ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದೇನೆ. ದೇವೇಗೌಡರು ಹೇಳಿಕೆ ತಪ್ಪಾಗಿ ಅರ್ಥಿಸುವಂತ ಅಗತ್ಯ ಇಲ್ಲ ಅಂತ ವಿಜೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳು ಗೌರವಾನ್ವಿತ ದೇವೇಗೌಡರವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೌರವ ಇದೆ. ರಾಜಕೀಯ ಮುತ್ಸದ್ದಿಗಳು ಕೂಡ ಹೌದು. ಮಾಜಿ ಪ್ರಧಾನಮಂತ್ರಿಗಳಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ಎನ್ ಡಿ ಎ ಪಾರ್ಟ್ನರ್ ಆಗೂ ಕೂಡ ಅವರಿದ್ದಾರೆ ಜೆ ಡಿ ಎಸ್ ಪಕ್ಷ. ನನ್ನ ಬಗ್ಗೆನೂ ಕೂಡ 4 ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅದು ಒಂದು ಭಾಗ. ನಾನು ನಿನ್ನೆ ಪ್ರಸ್ತಾಪ ಮಾಡಿರುವಂಥದ್ದು, ನೋಡಿ, ರಾಜ್ಯದಲ್ಲಿ 2008ರಲ್ಲೇ ಭಾರತೀಯ ಜನತಾ ಪಾರ್ಟಿ 110 ಶಾಸಕರುಗಳನ್ನು ನಾವು ಗೆದ್ದಿದ್ವಿ. 2018ರಲ್ಲಿ 104 ಶಾಸಕರನ್ನು ನಾವು ಗೆದ್ದಿದ್ದೇವೆ. ಅಂದರೆ ಪ್ರತಿ ಬಾರಿನೂ ಕೂಡ ಸ್ಪಷ್ಟ ಬಹುಮತಕ್ಕೆ 5-10 ಸೀಟ್ಗಳಿಂದ ನಾವು ವಂಚಿತರಾಗಿದ್ದೇವೆ. ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಅಧಿಕಾರಕ್ಕೆ ಬರಬೇಕು, ಕಾರ್ಯಕರ್ತರದ್ದು ಅಪೇಕ್ಷೆ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್, ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ ನಾವು. ಎಲ್ಲೊಂದು ಕಡೆ ಜೆಡಿಎಸ್ ಜೊತೆ ಮೈತ್ರಿಯಾಗಿ ಸ್ಪರ್ಧೆ ಮಾಡುವುದಿಲ್ಲ ಅನ್ನುವಂಥ ಒಂದು ಸುಳಿವನ್ನು ಕೊಟ್ಟಂಗಿತ್ತು. ಮತ್ತು ದೇವೇಗೌಡರ ಒಂದು ಸ್ಪಷ್ಟತೆ ಏನಿದೆ, ಇದೆಲ್ಲ ನೋಡ್ತಾ ಇದ್ರೆ ಖಂಡಿತ ಇನ್ನೂ ಆ ಮೈತ್ರಿ ಬಗ್ಗೆ ಗೊಂದಲ ಹಾಗೆ ಇರ್ಬೋದು ಅಂತ ಅನಿಸುತ್ತಾ, ಅಥವಾ ಈ ಲೋಕಲ್ ಬಾಡಿ ಎಲೆಕ್ಷನ್ಗೆ ಅದು ಪ್ರೂವ್ ಆಗುವಂಥ ಸಾಧ್ಯತೆಗಳಿದಾವ ಅಂತ? ಪ್ರಭು, ಬಿಜೆಪಿ ಹಾಗೆ ಜೆಡಿಎಸ್ ನಡುವಿನ ಮೈತ್ರಿಯ ವಿಚಾರದಲ್ಲಿ ಹಲವು ಗೊಂದಲಗಳು ಕಳೆದ 2 ದಿನಗಳಿಂದ ಹುಟ್ಟುಕೊಳ್ತಾ ಇದೆ. ಒಂದು ಕಡೆ ದೇವೇಗೌಡರು ಕೊಟ್ಟಂಥ ಹೇಳಿಕೆ, ಮತ್ತೊಂದು ಕಡೆ ವಿಜೇಂದ್ರ ಅವರ 2 ಹೇಳಿಕೆಗಳು ಪಕ್ಷದ ಕಾರ್ಯಕರ್ತರಲ್ಲಿನ ಗೊಂದಲದ ವ್ಯಾಪ್ತಿಯನ್ನು ಇನ್ನಷ್ಟು ಹೆಚ್ಚಿಸುವಂತಹ ಸಾಧ್ಯತೆಯನ್ನು ಹುಟ್ಟುಹಾಕಿದೆ. ದೇವೇಗೌಡರು 2 ದಿನಗಳ ಹಿಂದೆ ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಕೇವಲ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಸೀಮಿತ ಆಗಿರುತ್ತೆ. ಲೋಕಲ್ ಬಾಡಿಗಳ ಎಲೆಕ್ಷನ್ಗಳಲ್ಲಿ ಪಕ್ಷ ಸ್ವಂತ ಬಲದ ಮೇಲೆ ಹೋರಾಟವನ್ನು ಮಾಡುತ್ತೆ ಅಥವಾ ಸ್ಪರ್ಧೆಯನ್ನು ಮಾಡುತ್ತೆ ಅನ್ನುವಂಥ ಮಾತನಾಡಿದರು. ಇತ್ತ ವಿಜೇಂದ್ರ ಅವರು ಕೂಡ ಮುಂಬರುವ ಚುನಾವಣೆಯ ವೇಳೆಗೆ ಪಕ್ಷ 140 ಸ್ಥಾನಗಳನ್ನು ಏಕಾಂಗಿಯಾಗಿ ಪಡೀತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈಗ ಈ ಇಬ್ಬರು ನಾಯಕರ ಹೇಳಿಕೆಗಳು
ಮುಂದಿನ ದಿನಗಳಲ್ಲಿ ಎಲ್ಲ ಕಾಲದಲ್ಲೂ ಕೂಡ BJP ಮತ್ತು JDSನ ಮೈತ್ರಿ ಸದಾ ಮುಂದುವರಿಯುತ್ತದೆ ಅನ್ನುವಂತಹ ಈ ಮೈತ್ರಿ ಹೊಂದಾಣಿಕೆಯ ಲೆಕ್ಕಾಚಾರ ಏನಿತ್ತು ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಟ್ಟಿಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಪಕ್ಷದ ಮೇಲ್ಸ್ತರದ ನಾಯಕರಲ್ಲಿ ಗೊಂದಲದ ಮಾತುಗಳಿದ್ರೂ ಕೂಡ ತಳಮಟ್ಟದ ಸ್ಥಳದಲ್ಲಿನ ಕಾರ್ಯಕರ್ತರು ಮತ್ತು ರಾಜ್ಯ ನಾಯಕರುಗಳ ವಿಚಾರದಲ್ಲಿ ವೈಯಕ್ತಿಕವಾದಂತಹ ಅಂದರೆ ಏಕಮುಖವಾದಂತಹ ಸ್ಪರ್ಧೆ ಮಾಡುವುದೇ ಉತ್ತಮ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕಾರ್ಯಕರ್ತರ ವಲಯದಲ್ಲೂ ಕೂಡ ಈ ಹಿಂದಿನಿಂದಲೂ ಮೈತ್ರಿ ಜೊತೆ ಹೊಂದಾಣಿಕೆ ಹೋಗೋದ್ರಿಂದಾಗಿ ಪಕ್ಷದ ನಿಜವಾದ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಪಕ್ಷದ ಶಕ್ತಿಯನ್ನು ನಾವು ನೋಡಬೇಕು ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಾವು ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ನಮ್ಮತ್ತ ಜನರ ಒಲವು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ಅಂದಾಗ ನಮ್ಮ ಅಭ್ಯರ್ಥಿಯನ್ನೇ ನಾವು ಗೆಲ್ಲಿಸಿಕೊಂಡು ಬರಬೇಕಾಗುತ್ತೆ ಅನ್ನುವಂಥ ಮಾತನ್ನು ಎರಡೂ ಪಕ್ಷಗಳು ಆರಂಭದಲ್ಲಿ ಹೇಳಿಕೊಂಡಿದ್ದವು. ವಿಧಾನಸಭೆ ಲೋಕಸಭೆ ಚುನಾವಣೆಯ ಸನ್ನಿವೇಶದಲ್ಲಿ ಬೇರೆ ಬೇರೆಯಾದಂಥ ಸಿನಾರಿಯೋ ಇದ್ದ ಕಾರಣದಿಂದಾಗಿ ಇಲ್ಲಿ ಮೈತ್ರಿ ಮಾಡಿಕೊಳ್ಳೋದು ಉತ್ತಮ ಅನ್ನುವಂಥ ಮಾತಿತ್ತು. ಆದರೆ ಲೋಕಸಭಾ ಅಂದರೆ ಈಗಿನ ಲೋಕಲ್ ಬಾಡಿಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ವ್ಯಕ್ತಿಗತವಾದಂತಹ ಲೆಕ್ಕಾಚಾರಗಳು ಮತ್ತು ಪಕ್ಷದ ಬಲಾಬಲದ ಅದೃಷ್ಟ ಪರೀಕ್ಷೆಯನ್ನು ನಡೆಸಬೇಕಾದ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಮೈತ್ರಿ ಎಷ್ಟಾಗಿ ಬೇಕು ಬೇಡ ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂತಹ ವಿಚಾರಕ್ಕೆ ಇದು ಸ್ಪಷ್ಟವಾದಂಥ ಉತ್ತರ ಆಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು. ವೈಯಕ್ತಿಕವಾಗಿ ನಾಯಕರುಗಳು ಈ ನಿರ್ಧಾರದ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡರೂ ಕೂಡ ಮೈತ್ರಿ ವಿಚಾರದಲ್ಲಿ JDS ಹಾಗೆ BJPಯ ಬಂಧನವನ್ನು ಗಟ್ಟಿಗೊಳಿಸುವುದು ಅಥವಾ ಅದನ್ನು ದೂರ ಇಡುವಂಥ ವಿಚಾರ ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನುವಂಥ ಮಾತನ್ನು ವಿಜೇಂದ್ರ ಅವರು ಹೇಳುವ ಮುಖಾಂತರ ನಮ್ಮ ಪಕ್ಷ ಈಗಲೂ ಕೂಡ ಹಿಂದೆ ನಮ್ಮ ಹಿರಿಯರು ಏನು ನಿರ್ಧಾರವನ್ನು ತೆಗೆದುಕೊಂಡರು ಅದಕ್ಕೆ ಬದ್ಧರಾಗಿರ್ತೇವೆ ಅನ್ನುವಂಥ ಮಾತನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮೂಲಕ ನಮ್ಮ ಪಕ್ಷ ಸನ್ನಿವೇಶಕ್ಕೆ ತಕ್ಕ ಹಾಗೆ ಎಲ್ಲ ರೀತಿಯ ಹೋರಾಟಕ್ಕೂ ಸಿದ್ಧ ಇದೆ. ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಇಂಡಿವಿಜುವಲಿಟಿಯನ್ನು ಪ್ರದರ್ಶನ ಮಾಡೋದಕ್ಕೂ ಸಿದ್ಧವಿದ್ದೇವೆ. ಮೈತ್ರಿಯ ಜೊತೆ ಹೋಗುವುದಾದರೆ ಮೈತ್ರಿಯ ಜೊತೆಗೆ ಆ ಧರ್ಮವನ್ನು ನಿಭಾವಣೆ ಮಾಡುತ್ತಾ ಗೆಲುವನ್ನು ತೆಗೆದುಕೊಂಡು ಹೋಗೋ ಶಕ್ತಿಯು ನಮಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ನಾಯಕತ್ವದ ವಿಚಾರದಲ್ಲಿ ಇದ್ದಿರುವ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಇದು ಸಕಾಲ ಅನ್ನುವಂತಹ ವಿಚಾರವನ್ನು ಮನದಂಗಿತಲ್ಲಿ ಇಟ್ಕೊಂಡವರು ಈ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಹೀಗೆ ಒಟ್ಟಾರೆ ಈ ದೋಸ್ತಿ ವಿಚಾರದಲ್ಲಿನ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡೋದಕ್ಕೆ ಅವರು ಒಂದು ಕಡೆ ಯೋಚನೆಯನ್ನು ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರ ಸೂಚನೆಯ ಮೇರೆಗೆ ತಮ್ಮ ಎಲ್ಲ ಆದೇಶಗಳನ್ನು ಮತ್ತು ನಿರ್ಧಾರಗಳನ್ನು ಪರಿಶೀಲನೆ ಮಾಡುವುದಕ್ಕೂ ನಾವು ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಇದನ್ನು ದೆಹಲಿ ನಾಯಕರು ಅಂತಿಮಗೊಳಿಸಿ ಹೇಳಿದಾಗ ಈ ಗೊಂದಲಗಳಿಗೆ ಉತ್ತರ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.